ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಫಸ್ಟ್ ಟೈಮ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ನಿತಿನ್ ನಬೀನ್ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಬಹಳಷ್ಟು ಪ್ರೋಗ್ರಾಮ್ಗಳಿವೆ ಅವರದ್ದು. ಬ್ಯಾಕ್ ಟು ಬ್ಯಾಕ್ ಈಗ ಮೊನ್ನೆಯಿಂದ ರಿಪೋರ್ಟ್ ನಿಮ್ಮ ಮುಂದೆ ಇರ್ತಿದ್ದೀವಿ. ಬಿಜೆಪಿಲಿ ಫಸ್ಟ್ ಟೈಮ್ ಚಟುವಟಿಕೆ ಆಗ್ತಿದೆ. ಇತ್ತೀಚಿನ ಕೆಲವು ವರ್ಷಗಳಿಂದ ಎಲೆಕ್ಷನ್ ಆದಮೇಲೆ ಚಟುವಟಿಕೆಗಳೇ ಇರಲಿಲ್ಲ. ಇವ್ರು ಹೋಗ್ತಾರೆ, ದೂರು ಕೊಡ್ತಾರೆ, ಅವ್ರು ಹೋಗ್ತಾರೆ, ಸಮಜಾಯಿಷಿ ಕೊಟ್ಟು ಬರ್ತಾರೆ, ಯಾರೋ ಉಸ್ತುವಾರಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ತಾರೆ, ಇಷ್ಟೇ ಆಗಿತ್ತು. ಬಟ್ ಈಗ ಆಕ್ಟಿವಿಟೀಸ್ ಶುರುವಾಗಿರೋದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗಬಹುದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವ ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿರುವಾಗ ಬಿಜೆಪಿ ಕ್ಲೈಮ್ಯಾಕ್ಸು ನಡೀತಿದೆ. ಈ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ ನಾವು. ಅಭಿಪ್ರಾಯ ಸಂಗ್ರಹ 2 ಸುತ್ತಿನಲ್ಲಾಯಿತು. ವಿಜಯೇಂದ್ರ ಅವರು ಮುಂದುವರಿಬೇಕೋ ಬೇಡವೋ, ನಾಯಕತ್ವದ ಬಗ್ಗೆ, ವಿರೋಧ ಪಕ್ಷ ನಾಯಕ ಯಾರಾಗಿ ಇರಬೇಕು ಅಥವಾ ಬದಲಾವಣೆ ಆಗಬೇಕಾ ಅನ್ನೋದ್ರ ಬಗ್ಗೆ, ಕೋರ್ ಕಮಿಟಿಯಲ್ಲಿ ಯುವಕರಿಗೆ ಸ್ಥಾನಮಾನ ಕೊಡಬೇಕು ಮತ್ತು ಜಿಲ್ಲಾವಾರು ಈ RSSL ಪ್ರಚಾರಕರು ಇರ್ತಾರಲ್ಲ ಅದೇ ರೀತಿ ಜಿಲ್ಲಾವಾರು BJPಗೆ ಜವಾಬ್ದಾರಿ ಹೊತ್ತಂತ ಹುದ್ದೆ ಸೃಷ್ಟಿಸಲಾಗ್ತಿದೆ. ಆ ಮೂಲಕ ಅವರು ಹಳ್ಳಿಗೂ ತಾಲೂಕು ಪ್ರದೇಶಗಳೆಲ್ಲ ಕಡೆ ಸಂಚಾರ ಮಾಡಿ 28ರ ಚುನಾವಣೆ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಯಾವುದೇ ಇರ್ಬೋದು ಮುಂದಿನ ದಿನಗಳಲ್ಲಿ ಭರ್ಜರಿಯಾಗಿ ಬಿಜೆಪಿ ಸಂಘಟನೆ ಮಾಡೋದಕ್ಕೆ ತಳಮಟ್ಟದಿಂದ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇದೆ. ಇಷ್ಟೆಲ್ಲ ಆಕ್ಟಿವಿಟೀಸ್ ಆಗ್ತಿರೋದು. ಸೊ ತಳಮಟ್ಟದ ಸುಧಾರಣೆಗಳು ಅನಿವಾರ್ಯ. ಒಂದು ಕಡೆ ಕೋರ್ ಕಮಿಟಿಲಿ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಅದು ಫಿಕ್ಸು. ಈಗೆಲ್ಲರ ಚಿತ್ತ ಇರೋದು ಅಧ್ಯಕ್ಷರು ಬದಲಾಗ್ತಾರ, ವಿಜಯೇಂದ್ರ ಬದಲಾಗ್ತಾರ ಮತ್ತು ವಿರೋಧ ಪಕ್ಷ ನಾಯಕರು ಚೇಂಜ್ ಆಗ್ತಾರ ಅನ್ನೋದ್ರ ಬಗ್ಗೆ ಫೈನಲ್ ಕಾಲ್ ತಗೊಳ್ಳೋಕೆ ಈಗ ನಿತಿನ್ ನಬೀನ್ ಅವರು ಬಂದಿದ್ದಾರೆ. ಏನೇನು ಪ್ರೋಗ್ರಾಮ್ ಇದೆ ನೋಡಿ, ಮತ್ತು ಎಷ್ಟು ಶಾಸಕರು ವಿಜಯೇಂದ್ರ ಹೆಸರನ್ನು ಹೇಳಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ಸುಮಾರು ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ನಿತಿನ್ ನಬೀನ್ ಅವರದ್ದು. ಯಡಿಯೂರಪ್ಪನವ್ರ ನಿವಾಸದಲ್ಲಿ ಉಪಹಾರ ಸೇವನೆ ಮಾಡ್ತಾರೆ ಭಾನುವಾರ ಬೆಳಗ್ಗೆ. ಆಮೇಲೆ ಅವರ ಸಹೋದರಿ ಮನೆ ಇದೆಯಂತೆ ಇಲ್ಲಿ ಯಲಹಂಕದಲ್ಲಿ, ಅಲ್ಲಿ ವಾಸ್ತವ್ಯ ಹುಡ್ತಾರೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ತಿಂಡಿ ತಿಂತಾರೆ, ಕಾಡುಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾರೆ. ಮತ್ತು BJP ಕಚೇರಿಯಲ್ಲಿ ಶಾಸಕರು, ಸಂಸದರು, ಪದಾಧಿಕಾರಿಗಳಿಂದ ಅಭಿಪ್ರಾಯ ಸಂಗ್ರಹವನ್ನು ಮಾಡಲಿದ್ದಾರೆ. ಅದಾದಮೇಲೆ ನಿತಿನ್ ನಬೀನ್ ಅವರು ಸಭೆ ಮಾಡ್ತಾರೆ. ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಗುತ್ತೆ. ಯಲಹಂಕದ ರಮಣ ರೆಸಾರ್ಟಲ್ಲಿ ಒಂದು ಕಾರ್ಯಕ್ರಮ ಇದೆ ಅವರದ್ದು. ಬೆಂಗಳೂರು ಉತ್ತರ ಪ್ರಶಿಕ್ಷಣ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಆಮೇಲೆ ಭಾಗಿಯಾಗ್ತಾರೆ. SIR ಈಗ ನಡೀತಿದೆಯಲ್ಲ, SIR ಬಗ್ಗೆ ಪೂರ್ವಭಾವಿ ಒಂದು ಟೀಮ್ ಮಾಡಿದೆ, BJP ಟೀಮ್ ಮಾಡಿದೆ. ಆ ಟೀಮ್ನ ಜೊತೆಗೆ ಏನೇನಾಗತ್ತೆ ಇದರ ಪರಿಣಾಮ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿದ್ದರಾಮಯ್ಯನವರು. SIR ವಿರುದ್ಧ ತಯಾರಾಗ್ತಿದೆ ಸರ್ಕಾರ, ಜಸ್ಟ್ ಲೈಕ್ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವ್ರ ರೀತಿಯಲ್ಲೇ. ಇಲ್ಲಿ SIR ನಡೆದ್ರೆ ಸುಮಾರು 100 MLAಗಳು ಲೆಸ್ ಆಗ್ತಾರೆ ಕಾಂಗ್ರೆಸ್ಗೆ ಅನ್ನೋ ಇಂಟರ್ನಲ್ ರಿಪೋರ್ಟ್ ಎಲ್ಲ ಓಡಾಡ್ತಿದೆ. ಸೊ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ, ಸೆಡ್ ಹೊಡೆಯೋದಕ್ಕೆ ರೆಡಿ ಆಗಿದೆ. ಸೊ ಅದಕ್ಕೆ ಇವರು ತಯಾರಿಯನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇಟ್ಕೊಂಡು ಬಂದಿದ್ದಾರೆ. ಈಗ ಶಾಸಕರು, ಸಂಸದರು, ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ತೀರ್ಮಾನ ಮಾಡ್ತಾರೆ ಅಲ್ವಾ. ವಿಜಯೇಂದ್ರ ಅವರ ಪರ ಎಷ್ಟು ಜನ ನಿಂತಿದ್ದಾರೆ? ಈಗ 30 ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ 2 ಹಂತದಲ್ಲಿ. ಪ್ರಮುಖ ನಾಯಕರು, ಆಯಕಟ್ಟಿನ ಹುದ್ದೆಯಲ್ಲಿರೋರು, ಸೀನಿಯರ್ಸು, ಕೇಂದ್ರ ಸಚಿವರು, ಈ ಥರ 30 ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಜನ ವಿಜಯೇಂದ್ರ ಪರವಾಗೇ ಇದ್ದಾರೆ. ಒಂದಿಷ್ಟು ಜನ ತಟಸ್ಥವಾಗಿ ತೀರ್ಮಾನ ಹೈಕಮಾಂಡ್ ಮಾಡಲಿ, ನಾವು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ನಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ರೆಬೆಲ್ ಟೀಮ್ ಗುರುತಿಸ್ಕೊಂಡಿರೋರು ವಿರೋಧ ಮಾಡಿದ್ದಾರೆ. ವಿಜಯೇಂದ್ರ ಬೇಡ, ಅವ್ರು ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರು ಬಂದರೆ BJP ಹಾಳಾಗಿ ಹೋಗೋದು ಗ್ಯಾರಂಟಿ ಮುಂದುವರೆದ್ರೆ ಅಂತ. ಸೋಮಣ್ಣವರು ಕೂಡ ಬಯಸ್ತಾ ಇದ್ದಾರೆ ಅಧ್ಯಕ್ಷ ಕುರ್ಚಿಯನ್ನು, ಮತ್ತು ಬೆಲ್ಲದವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿ ಒಂದು 2-3 ಜನ ಬದಲಾವಣೆ ಆದರೆ ನಮಗೆ ಸಿಗಲಿ ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ವಿರೋಧ ಇದೆ, ವಿರೋಧ ಖಂಡಿತ ಇದೆ ವಿಜಯೇಂದ್ರ ಅವ್ರಿಗೆ. ಹೆಚ್ಚಿನ ಪ್ರಮಾಣದಲ್ಲಿ ವಿಜಯೇಂದ್ರ ಪರವಾಗಿ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಸಿಗ್ತಿರುವಂಥ ರಿಪೋರ್ಟು. ಅಂದರೆ 60-40 ರೀತಿಯಲ್ಲಿ ಆಗ್ತಾ ಇದೆ. 40% ವಿರೋಧ ಇದ್ದರೂ 60% ವಿಜಯೇಂದ್ರ ಅವ್ರನ್ನ ಈ ಕ್ಷಣದಲ್ಲಿ ಬದಲಾಯಿಸಿದರೆ ಜಾತಿ ಲೆಕ್ಕಾಚಾರ ಮತ್ತು ಹಲವು ಕಾರಣಗಳಿಂದಾಗಿ ಇನ್ನೂ ಸಮಸ್ಯೆ ಆಗಬಹುದು. ನಾಯಕತ್ವದ ಸಮಸ್ಯೆ ವಿಜಯೇಂದ್ರ ಅವರು ಇದ್ರೂ ಇರುತ್ತೆ, ಎಲ್ಲ ಸಾಲ್ವ್ ಆಗಲ್ಲ. ಈಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಇದ್ದಂಥ ನಾಯಕತ್ವ ಕಾಣಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಇನ್ನೂ ಕಷ್ಟ ಆಗುತ್ತೆ. ಎಷ್ಟು ಜನ ಶಾಸಕರು ಸಪೋರ್ಟ್ ಮಾಡ್ತಿದ್ದಾರೆ? ಮೂಲಗಳ ಮಾಹಿತಿ ಪ್ರಕಾರ 30 ಜನ ಶಾಸಕರು ಆಯ್ಕೆಯಾಗಿರೋರ ಪೈಕಿ, ಅಂದರೆ ಆಲ್ಮೋಸ್ಟ್ ಅರ್ಧದಷ್ಟು ಶಾಸಕರು ವಿಜಯೇಂದ್ರ ಬೆನ್ನಿ ನಿಂತಿದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಅಭಿಪ್ರಾಯ ಸಂಗ್ರಹ ಮಾಡಿದಾರಲ್ಲ ಲೀಡರ್ಸು, ಕೇಂದ್ರ ಸಚಿವರು, ಸಂಸದರು ಎಲ್ಲ, ಅದರಲ್ಲೂ ಅರ್ಧದಷ್ಟು ವಿಜಯೇಂದ್ರಗೆ ಸಪೋರ್ಟ್ ಸಿಕ್ಕಿದೆ. ಇವತ್ತು ಯಡಿಯೂರಪ್ಪನವ್ರ ನಿವಾಸದಲ್ಲಿ ನಿತಿನ್ ನಬೀನ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಯಡಿಯೂರಪ್ಪನವ್ರ ಜೊತೆ ಕೂಡ ಮಾತುಕತೆ ಮಾಡಲಿದ್ದಾರೆ. ನಂಬರ್ 1, JDSನ ಜೊತೆಗೆ ಮೈತ್ರಿಯಲ್ಲಿ ಸಮಸ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ.
ವಿಜಯೇಂದ್ರ ಅವರು ಅಥವಾ ಇಲ್ಲಿನ ನಾಯಕತ್ವ JDS ಜೊತೆ ಕ್ಲಾಶಸ್ ಆಗ್ತಿದೆ ರಾಜ್ಯ BJPಗೆ ಸಂಬಂಧಪಟ್ಟಂತೆ. ಕೇಂದ್ರದ ಮಟ್ಟದಲ್ಲಿ ಸರಿ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿರೋದ್ರಿಂದನೇ ಕುಮಾರಸ್ವಾಮಿ ಅವರು ಬೇರೆ ಸ್ಟೆಪ್ ತಗೊಳ್ತಿದ್ದಾರೆ ಕಾಣಿಸ್ತಿದೆ. BJPಯಲ್ಲೇ ಆಪರೇಷನ್ ಮಾಡ್ತಿದ್ದಾರೆ ಅವರು, BJP ನಾಯಕರನ್ನೇ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಹೋದ್ರು, JDS ಸೇರ್ಪಡೆ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ಸಿಂದ ಕೆಲವರು ಬರ್ತಿದ್ದಾರೆ, JDSಗೆ BJPಯಿಂದನೂ ಕೆಲವರು ಸೇರ್ಪಡೆ ಆಗ್ತಿದ್ದಾರೆ. ನಾಳೆ ಹೆಚ್ಚು ಕಡಿಮೆ ಆದರೆ ದೊಡ್ಡ ಟೀಮ್, ಈಗ ರೆಬಲ್ ಟೀಮ್ ಅಂತ ಗುರುತಿಸ್ಕೊಂಡಿರೋರು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಸುಮಾರು ಜನ ಇದ್ದಾರಲ್ಲ, ಅವರೆಲ್ಲ ರಮೇಶ್ ಅವರು ಇವರೆಲ್ಲ JDSಗೆ ಸೇರ್ಪಡೆಯಾಗುವ ದಟ್ಟ ಸಾಧ್ಯತೆ ಇದೆ. ಯಾಕಂದರೆ ಅವರು ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿಲಿಲ್ಲ. ಆದರೆ NDA ಕೂಟದಲ್ಲಿ ಇದ್ದರೆ ನಮಗೆ ಅಧಿಕಾರ ಸಿಗತ್ತೆ ಮುಂದೆ. BJPಲಿ ಇರೋಕ್ಕಾಗ್ತಿಲ್ಲ ವಿಜಯೇಂದ್ರ ಕಾರಣದಿಂದ. ಅಂದರೆ JDSಗೆ ಅವ್ರಿಗೆ ಆಪ್ಷನ್ ಆಗುತ್ತೆ, JDSಗೆ ನಾಯಕರು ಸಿಕ್ಕಂಗಾಗತ್ತೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಶಿವಮೊಗ್ಗ ಭಾಗದಲ್ಲಿ ಎಲ್ಲ ಕಡೆ ಸ್ಟ್ರಾಂಗ್ ಲೀಡರ್ಸ್ ಸಿಗ್ತಾರೆ. ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದಿದೆ. ಹಾಗಾಗಿ ಮೈತ್ರಿಯನ್ನು ಕೂಡಲೇ ಸರಿ ಮಾಡ್ಕೊಳ್ಬೇಕು ಅನ್ನೋದು ಮೊದಲ ಕಂಡೀಷನ್ನು ಹೈಕಮಾಂಡ್ ಹಾಕ್ತಿರೋದು. ವಿಜಯೇಂದ್ರ ಮುಂದುವರಿಸುವ ಸಾಧ್ಯತೆಗಳ ಬಗ್ಗೆನೇ ಹೆಚ್ಚಿನ ಇನ್ಪುಟ್ಸ್ ಈಗ ಸಿಗ್ತಿರೋದು. ವಿಜಯೇಂದ್ರ ಚೇಂಜ್ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ, ಆದರೆ ಹಲವು ಬದಲಾವಣೆಗಳನ್ನು ಮಾಡುತ್ತೆ. ವಿಜಯೇಂದ್ರ ಅವ್ರಿಗೆ ಒಂದಷ್ಟು ವಾತಾವರಣ ನಿರ್ಮಾಣ, ಬೇರೆ ರೀತಿಯಲ್ಲಿ ಇಲ್ಲಿ ಬೇರೆ ಸ್ವರೂಪದಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಾರೆ ರಾಜ್ಯ BJPಯಲ್ಲಿ ಸಂಘಟನೆಗೆ ಪೂರಕವಾಗಿ. ಬಟ್ ವಿಜಯೇಂದ್ರ ಇರ್ತಾರೆ. ಅವರ ರೋಲ್ ಚೇಂಜ್ ಆಗತ್ತಾ ಇಲ್ವಾ ಅನ್ನೋದು ಇನ್ನೂ ಕ್ಲಾರಿಫೈ ಆಗಬೇಕು. 2-3 ಪ್ರಮುಖ ಹುದ್ದೆಗಳನ್ನು ಸೃಷ್ಟಿಸಬಹುದು. ಆ ರೀತಿ ರೋಲ್ ಚೇಂಜ್ ಆಗಿ ವಿಜಯೇಂದ್ರ ಮುಂದುವರಿತಾರಾ, ಪ್ರತಿಪಕ್ಷ ನಾಯಕನ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದೆಲ್ಲ ಕುತೂಹಲ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಕ್ಲೈಮ್ಯಾಕ್ಸ್ಗೆ ತಗೊಂಡು ಹೋಗ್ತಾರೆ. ಈಗ ಅಧ್ಯಕ್ಷರೇ ಬಂದಿರೋದ್ರಿಂದಾಗಿ, BJP ರಾಷ್ಟ್ರೀಯ ಅಧ್ಯಕ್ಷರೇ ಅಖಾಡಕ್ಕೆ ಧುಮುಕಿರೋದ್ರಿಂದಾಗಿ ಅದರ ಅರ್ಥ ಏನು, ಅಮಿತ್ ಶಾ ಅವರು ಈಗ ಸಮಯ ಬಂದಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಯಾಕೆ ಗಮನ ಕೊಟ್ಟಿರಲಿಲ್ಲ, ಬೇರೆ ರಾಜ್ಯಗಳು ಹೆಚ್ಚು ಗಂಭೀರ ಆಗಿತ್ತು BJPಗೆ. ಸೊ ಎಲ್ಲ ಗೆದ್ದುಕೊಂಡು ಬಂದಾಯಿತು. ಈಗ ಸೌತ್ ಸ್ಟೇಟ್ಸನ್ನು ಕಾನ್ಸಂಟ್ರೇಟ್ ಮಾಡುವಂಥ ಸಮಯ. ಸೌತಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ನ ಗೆಲುವಿನ ಓಟ ಮುಂದುವರಿತಿದೆ. ತೆಲಂಗಾಣ ಆಯಿತು, ಈಗ ಕೇರಳದಲ್ಲಿ ಗೆದ್ದುಕೊಂಡಿದೆ, ತಮಿಳುನಾಡಿನಲ್ಲಿ ಹಂಗೂ ಹಿಂಗೂ ಅಧಿಕಾರದ ಭಾಗವಾಗಿದೆ. ಈಗ ಕಾಂಗ್ರೆಸ್ಸು ಇಡೀ ಸೌತನ್ನು ಆವರಿಸ್ಕೊಂಡ್ಬಿಟ್ರೆ ಮತ್ತೆ ಒಂದು ಶಕ್ತಿಯಾಗಿ ನಿಂತು ಬಿಡುತ್ತೆ. ಹಾಗಾಗಿ ಈಗ ಕರ್ನಾಟಕ ಕಳ್ಕೊಳ್ಳೋಕೆ BJP ರೆಡಿ ಇಲ್ಲ. ಈ ಸಲ ಅಂತೂ BJP ಟರ್ನ್ ಬೇರೆ ಅಲ್ವಾ. ಕರ್ನಾಟಕದಲ್ಲಿ ಪ್ರತಿ ಆಲ್ಟರ್ನೇಟಿವ್ ಎಲೆಕ್ಷನ್ನಲ್ಲಿ ಸರ್ಕಾರ ಬದಲಾಗುತ್ತೆ. ಸೊ ಅವಕಾಶ ಇದೆ BJPಗೆ. ಸ್ಟ್ರಾಂಗ್ ಆಗಿ ಗೆಲ್ಲಬೇಕು. ಅರ್ಧಂಬರ್ಧ ಗೆದ್ದರೆ ಮತ್ತದೇ ಕಚ್ಚಾಟ, ಸರ್ಕಾರ ಬಿದ್ದು ಹೋಗೋದು, ಆಪರೇಷನ್ ಆಗೋದು, ಇಂಥದ್ದೇ ಆಗುತ್ತೆ. ಸೊ ಸ್ಟ್ರಾಂಗ್ ಆಗಿ ಗೆಲ್ಲಬೇಕಂದ್ರೆ ಸಂಘಟನೆಯಲ್ಲೂ ಒಂದಿಷ್ಟು ಬದಲಾವಣೆ ಮಾಡಲೇಬೇಕು ಅಂತಲೇ ಬಂದಿದ್ದಾರೆ. ವಿಜಯೇಂದ್ರ ಅವ್ರಿಗೆ ಟೆನ್ಷನ್ ಖಂಡಿತ ಇದೆ, ಅಷ್ಟು ಸಲೀಸಿಲ್ಲ. ಆದರೆ ಯಡಿಯೂರಪ್ಪನವರು ಎಲ್ಲ ಬಗೆಯ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಅನಿವಾರ್ಯತೆ ಏನಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಬೈ ಎಲೆಕ್ಷನ್ ಎಫೆಕ್ಟು, ಯತ್ನಾಳ್ ಅವ್ರ ಎಫೆಕ್ಟ್ ಏನಾಯಿತು, ಯತ್ನಾಳ್ ಅವರು ಹೋಗಿ ಪ್ರಚಾರ ಮಾಡಿದ್ರು, ಉಚ್ಚಾಟಿತ ನಾಯಕನನ್ನು ಕರ್ಕೊಂಡು ಬಂದು ಪ್ರಚಾರ ಮಾಡಿಸಿದ್ರು. ಬಟ್ ಸೋಲಾಯಿತು ಬಾಗಲಕೋಟೆಯಲ್ಲಿ. ಎಲ್ಲೆಲ್ಲಿ ಏನಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಸೊ ವಿಜಯೇಂದ್ರ ಅವ್ರನ್ನ ಉಳಿಸಿಕೊಳ್ಳೋದು ಖಚಿತವಾಗಿದೆ. 30 ಶಾಸಕರ ಬಲ, ಬಹಳಷ್ಟು ಜನ ನಾಯಕರ ಸಪೋರ್ಟ್ ಸಿಗ್ತಾ ಇದೆ. ಈಗ ವಿರೋಧ ಮಾಡ್ತಿರೋರು ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪರಿಹಾರವನ್ನು ಬೇರೆ ಬೇರೆ ಪ್ರಮುಖ ಜವಾಬ್ದಾರಿಗಳ ಮೂಲಕ BJP ಹೈಕಮಾಂಡ್ ಕಲ್ಪಿಸ್ಕೊಡ್ತಿದೆ ಅನ್ನೋದು ಸಿಗ್ತಿರುವಂಥ ಮಾಹಿತಿ. ಅದು ಅಧಿಕೃತವಾಗುತ್ತೆ ಏನು ಫೈನಲ್ ಡಿಸಿಷನ್ ಅಂತ 2-3 ದಿನಗಳಲ್ಲಿ. ಸೊ ಹೊಸ ಬಾಸ್ ಬರ್ತಾರ ರಾಜ್ಯ BJPಗೆ, ಅಥವಾ ಇರೋ ಬಾಸನ್ನು ಕಂಟಿನ್ಯೂ ಮಾಡೋ ಮೂಲಕ ರೆಬಲ್ಗಳನ್ನು ಸಮಾಧಾನ ಮಾಡುವಂಥ ಸೊಲ್ಯೂಷನನ್ನು ಹೈಕಮಾಂಡ್ ಪಡ್ಕೊಳ್ಳುತ್ತಾ ಅನ್ನೋದಕ್ಕೆ ಕಡೆಗೂ ಉತ್ತರ ಸಿಗ್ತಿದೆ. ಈಗ ವಿಜಯೇಂದ್ರ ವಿರೋಧಿಗಳ ಟೋನ್ ಸ್ವಲ್ಪ ಚೇಂಜ್ ಆಗಿದೆ. ಸೋಮಣ್ಣವ್ರ ಮಾತು ಕೇಳಿಸ್ಕೊಂಡ್ವಿ ನಾವು. ಬದಲಾವಣೆ ಆಗತ್ತೆ ಅಂತ ನಾವೇನು ಹೇಳಿಲ್ಲ, ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತಿದ್ದಾರೆ. ಅಂದರೆ ಬದಲಾವಣೆ ಬಯಸ್ತಾ ಇದ್ದವರು ಈಗ ದೊಡ್ಡ ಬದಲಾವಣೆ ಆಗಲಿಕ್ಕಿಲ್ಲ ಅನ್ನೋ ಟೋನಲ್ಲಿ ಮಾತಾಡ್ತಿದ್ದಾರೆ. ಪಕ್ಷಕ್ಕಿಂತ ದೇಶ ದೊಡ್ಡದು. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಇರಬೇಕು ಅನ್ನೋದು ನಮ್ಮ ನಾಯಕರುಗಳ ಒಂದು ಆಸೆ ಆಗಿದೆ. ಅದು ಆ ರೀತಿಯಾಗಿ ಅಧ್ಯಕ್ಷ ಬದಲಾವಣೆ ಮಗದೊಂದ್ರ ಬಗ್ಗೆ ಪ್ರಕ್ರಿಯೆ ನನಗೆ ಗೊತ್ತಿಲ್ಲ. ಆ ಥರದ್ದೇನು ನಮ್ಮ ಹತ್ರ ಪ್ರಶ್ನೆನೂ ಕೂಡ ಬಂದಿಲ್ಲ. ಒಂದು ಕೆಲವಾರು ಸುಧಾರಣೆಗಳನ್ನು ತರ್ತಕ್ಕಂಥದಕ್ಕೆ ನನ್ನ 48 ವರ್ಷ ನಾನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದಿರೋದ್ರಿಂದ ಕೆಲವು ಉಪಯುಕ್ತವಾದಂಥ ಕೆಲವು ಚಿಂತನೆಗಳು ನಡೀತಾ ಇದೆ ಅಂತ ರಾಷ್ಟ್ರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.